ಮೈಸೂರಿನ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ತಿಂಗಿರಿ ನಾಗರಾಜ ನಮಸ್ಕಾರಗಳು. ನಾನು ಇವತ್ತು ಈ ಊರು ಬಂದಿದ್ದ ಕಾರಣ ನಮ್ಮ ಲೋಕೇಶ್ ಅವರು ಮತ್ತು ನಮ್ಮ ಗೋಪಾಲರಾವ್ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. ಡಾಕ್ಟರ್ ನಯನ ಅವರು ಅವತ್ತು ಅವ್ರ ಸಂಘಟನೆಯಿಂದ ಒಂದು ಕೊರಕ ಕಾರ್ಯಕ್ರಮ ಭಾಳ ಚೆನ್ನಾಗಿದೆ. ಎಲ್ಲ ಹುಡುಗರಿಂದ ಬಂದು ಆಡ್ತಾ ಇದ್ದಾರೆ. ಎಲ್ಲರೂ ಹುಡುಗ ಹಂಗಿರ್ಬೇಕು. ಯಾಕಂದರೆ ಹಾಡ್ತಾ ರಾಗ ನೋಡ್ದ ರೋಗ ಅಂತ ಹೇಳ್ತಾರೆ ದೊಡ್ಡವರು. ಆ ರೋಗ ಬೇಡ, ಬಂದರೆ ರಾಗ ಮಾತ್ರದಲ್ಲಿ ಹಾಡ್ತಾ ದೊಡ್ಡ ಸಿಂಗಲ್ ಆಗ್ಬೋದು ಮುಂದೆ. ಇವತ್ತೆಲ್ಲ ಅವರಲ್ಲಿ ಯಾವುದೋ ಒಂದು ಬಯಲು ಅಡಗಿರುವಂಥ ಹೊರಗೆ ಹೊಡೆದು ಅವರು ದೊಡ್ಡ ಸಿಂಗಲ್ ಆಗ್ಬೋದು ಅಂತ ನನಗನ್ಸುತ್ತೆ. ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ ಎಲ್ಲ ಬನ್ನಿ, ಎಲ್ಲೇ ನಡೀತಿರಲಿ ಕಾರ್ಯಕ್ರಮ ಬಂದು ಅಟೆಂಡ್ ಮಾಡಿ. ನಿಮ್ಗೆ ಎಷ್ಟು ಯಾವ್ದು ಹಾಡಾಗಿ ಬರುತ್ತೋ ಅದನ್ನು ಹಾಡಿ ಅಂತ ನಾನು ಕೇಳ್ಕೊತಾ ಇದ್ದೇನೆ. ಮೈಸೂರಿನ ಎಲ್ಲ ಸಮಸ್ತ ನನ್ನ ಸ್ನೇಹಿತರಿಗೂ ಮತ್ತು ಮಾಧ್ಯಮದವ್ರಿಗೂ ನನ್ನ ಅನಂತ ಧನ್ಯವಾದಗಳು. ಕಣ್ತುಂಬ ಕರುಣೆಯಲ್ಲಿ, ಪಣತುಂಬ ಮಮತೆಯಲ್ಲಿ, ತುಟಿ ತುಂಬ ನಗುವಿರಲಿ, ನಿಮ್ಮೆಲ್ಲರ ನಗುವಿನಲ್ಲಿ ಈ ಡಿಂಗ್ರಿ ನಾಗರಾಜನ ನೆನಪಿರಲಿ. ನಮಸ್ಕಾರ. ಮಾಧ್ಯಮದವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಾವು ಕಾರ್ಯಕ್ರಮಗಳು ಮಾಡೋದು ಮರೆತಿರಲಿರುತ್ತೆ. ಸೊ ನೀವುಗಳೇ ನಮ್ಮನ್ನು ಪ್ರಚಾರ ಮಾಡಿ ಒಂದು 4 ಜನಕ್ಕೆ ಗೊತ್ತಾಗೋಂಗೆ ಮಾಡೋದು. ಅದರಲ್ಲೂ ಹಂಸಿ ಪ್ರಸನ್ನ ಕುಮಾರ್ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಅವರೇ ನನ್ನ ಕಾರ್ಯಕ್ರಮನ ಎಲ್ಲ ಕಡೆ ಯಶಸ್ವಿ ಆಗಂಗೆ, ಸೊ ಎಲ್ಲರೂ 4 ಜನಕ್ಕೆ ಮುಟ್ಟುವಂಗೆ ಮಾಡಿರೋದು ಅವರು. ಹಾಗಾಗಿ ನನಗೆ ನಾನು ಒಬ್ಬಳಿಂದ ಏನು ಕಾರ್ಯಕ್ರಮ ಯಶಸ್ವಿ ಆಗ್ಬಿಡಲ್ಲ, ನನ್ನ ಜೊತೆಗಿರೋ ನನ್ನ ಫ್ರೆಂಡ್ಸು ಸಹ ಗಾಯಕರು ಸೊ ಅಷ್ಟೇ ಸಪೋರ್ಟಿವ್ ಆಗಿ ಇರ್ತಾರೆ ನನಗೆ. ಮತ್ತು ಇನ್ನೊಂದೇನೆಂದರೆ ನನ್ನ ಟೀಮು, ನಾನಿವತ್ತು ನಯನ ಮ್ಯೂಸಿಕಲ್ ಗ್ರೂಪ್ ಉಳ್ಕೊಂಡಿದೆ ಅಂದರೆ ಅದಕ್ಕೆ ಕಾರಣಕರ್ತರು ಇವ್ರ ಜೊತೆಗೆ ಇನ್ನೊಬ್ರು ಹೊರಟೋದ್ರು, ಮಹೇಶ್ ಅಂತ ಪೊಲೀಸ್. ಅವರು ನಾನು ಕಾರ್ಯಕ್ರಮ ಮಾಡೋದೆಲ್ಲ ಬೇಡ ಅಂದರೆ ಇಲ್ಲ ಮಾಡಲೇಬೇಕು, ನಿಮ್ಮ ನಯನ ಮ್ಯೂಸಿಕಲ್ ಗ್ರೂಪ್ ಹೆಸರು ಉಳ್ಕೋಬೇಕು ಅಂತ ಅವ್ರು ಅಷ್ಟು ಒಂದು ಸಪೋರ್ಟ್ ಮಾಡಿ ಈಗ ಉಳಿಸಿದ್ದಾರೆ. ಅದ್ರ ಜೊತೆಗೆ ನಾನು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಇಷ್ಟು ಕಾರ್ಯಕ್ರಮಗಳಲ್ಲಿ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ನಂಗೆ ಸಹಕರಿಸಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಯಶಸ್ವಿನಿ ಲೋಕೇಶ್ವರ್ ಅವರು. ಮತ್ತು ನನ್ನ ಭಾಳ ದೊಡ್ಡ ಗೆಳತಿ, ನನಗೆ ನನ್ನ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ಎಲ್ಲದಕ್ಕೂ ನಾನಿದ್ದೀನಿ, ನೀನು ಇರೋ ಧೈರ್ಯವಾಗಿ ಅಂತ ಅಂದ್ಕೊಂಡು, ಅಂದರೆ ಅವಳು ನನ್ನ ಗೆಳತಿ ಇರೋದಕ್ಕಿಂತ ನನ್ನ ಅಕ್ಕ ಅಥವಾ ನನ್ನ ತಾಯಿ ಸ್ಥಾನದಲ್ಲಿ ನಿಂತಿದ್ದಾಳೆ ಅಂದರೆ ತಪ್ಪಾಗಲಾರ್ದು. ಈ ನನ್ನ ಪ್ರಾಣ ಸ್ನೇಹಿತೆ ಎಲ್ಲದಕ್ಕೂ ಸಪೋರ್ಟಿವ್ ಆಗಿರ್ತಾಳೆ. ಸೊ ಹಾಗೆ ಮ್ಯಾಮು ಕೂಡ, ರೇಖಾ ಮೇಡಮ್, ನಾನು ಇದ್ದೀನಿ ಕಣೆ ಜೊತೆಗೆ ನೀನು ಇದ್ಕೊಂಡು ನೀನು ಹೋಗ್ತಾ ನೀನು ನಾನು ಇದ್ದೀನಿ, ನಿನಗೆ ಯಾಕೆ ಚಿಂತೆ ಅಂತ ಒಂಥರ ಎಷ್ಟು ಧೈರ್ಯ ತುಂಬ್ತಾರೆ. ಎಷ್ಟು ಅವ್ರದ್ದೊಂದು ಮೆಸೇಜ್ ಕೇಳ್ತಾರೆ, ನನಗೆ ಅದಕ್ಕೆ ರಿಪ್ಲೈ ಏನು ಕೊಡಬೇಕು ಅಂತಲೇ ಗೊತ್ತಾಗಲ್ಲ. ಅಷ್ಟು ಎನರ್ಜೆಟಿಕ್ ಆಗಿ ಅವರು ಅಷ್ಟು ನನಗೆ ಸಪೋರ್ಟಿವ್ ಆಗಿ ಅಷ್ಟು ಧೈರ್ಯ ತುಂಬ್ತಾರೆ, ಅಷ್ಟೊಂದು ಇದಾಗಿದ್ದಾರೆ. ಸೊ ನನ್ನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಬರಲಿಕ್ಕೆ ಎಲ್ಲ ನನ್ನ ಸ್ನೇಹಿತರು, ಎಲ್ಲ ನನ್ನ ಫ್ರೆಂಡ್ಸು ಮತ್ತು ಎಲ್ಲ ಸಹ ಗಾಯಕಿಯರು ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಅದ್ರ ಜೊತೆಗೆ ಮಾಧ್ಯಮದವರು. ಸೊ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲ ಹೊಸ ಪ್ರತಿಭೆಗಳೆಲ್ಲ ಬರಲಿ, ನಮ್ಮ ಕಾರ್ಯಕ್ರಮಗಳೆಲ್ಲ ಹಾಡಿ ಅವ್ರು ಖುಷಿ ಮಾಡಿ ಎಂಜಾಯ್ ಮಾಡಿ ಸೊ ಹ್ಯಾಪಿಯಾಗಿ ಎಲ್ಲ ಇರೋಣ ಅಷ್ಟೇ.